आपादमौलिपर्यन्तं गुरूणामाकृतिं स्मरेत् तेन विज्ञाः प्रणश्यन्ति सिद्ध्यन्ति च मनोरथाः योऽन्तः प्रविश्य मम वाचमिमाहं प्रसुप्ताहं सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च श्रीमतो राघवेन्द्रस्य नमामि पदपङ्कजे कामिताशेषकल्याण कलनाकल्पपादपो जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुन् भजे हरिकथामृतसारगुरुಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ ಹರಿ ಓಂ. ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ 20ನೇ ಪದ್ಯದಲ್ಲಿ ವಿಠ್ಠಲ ಎಂದೊಮ್ಮೆ ಎನ್ನಲು ಎಲ್ಲ ಕಾರ್ಪಣ್ಯಗಳನ್ನು ಕಳೆದು ಲಿಂಗದೇಹದ ಭಂಗವನ್ನು ಮಾಡಿ ಪರಮಾತ್ಮ ಪರಮಾನುಗ್ರಹ ಮಾಡ್ತಾನೆ ಎಂಬುದನ್ನು ಹೇಳಿದರು. ಈಗ ಮುಂದಿನ ಪದ್ಯದಲ್ಲಿ ಹಾಗೆ ಸ್ಮರಣೆ ಮಾಡತಕ್ಕಂಥವರನ್ನು ಸಕಲ ಜಗತ್ತನ್ನೂ ಕೂಡ ತನ್ನ ಹೊಟ್ಟೆಯಲ್ಲಿ ಭಗವಂತ ಇಟ್ಟಿದ್ದಾನೆ. ಹೇಗೆ ಧಾರಣ ಮಾಡ್ತಾನೆ ಇಷ್ಟು ದೊಡ್ಡ ಪ್ರಪಂಚವನ್ನು ಭಗವಂತ ಅನ್ನುವುದಕ್ಕೆ ಉದಾಹರಣೆಯನ್ನು ಕೊಡ್ತಾ 21ನೇ ಪದ್ಯವನ್ನು ಹೇಳ್ತಾ ಇದ್ದಾರೆ. ಜಲಧಿಯೊಳು ಸ್ವೇಚ್ಛಾನುಸಾರದಿ ಜಲಚರ ಪ್ರಾಣಿಗಳು ತತ್ತ ಸ್ಥಳಗಳಲ್ಲಿ ಸಂತೋಷ ಪಡುತ್ತಲಿ ಸಂಚರಿಸುವಂತೆ ನಳಿನ ನಾಭನೊಳಬ್ಜ ಭವ ಮುಕ್ಕ ಮುಪ್ಪೊಳರಿಗ ಮೈಗಣ್ಯ ಮೊದಲಾದಲವು ಜೀವರ ಗಣವು ವರ್ತಿಸುತ್ತಿಗದು ನಿತ್ಯದಲ್ಲಿ. ಜಲಧಿಯೊಳು ಸ್ವೇಚ್ಛಾನುಸಾರದಿ ಜಲಚರ ಪ್ರಾಣಿಗಳು ತತ್ತ ಸ್ಥಳಗಳಲ್ಲಿ ಸಂತೋಷ ಪಡುತ್ತಲಿ ಸಂಚರಿಸುವಂತೆ ನಳಿನ ನಾಭನೊಳು ಅಬ್ಜ ಭವ ಮುಪ್ಪೊಳರಿಗ ಮೈಗಣ್ಣ ಮೊದಲಾದ ಹಲವು ಜೀವರ ಗಣವು ವರ್ತಿಸುತ್ತಿಗೋದು ನಿತ್ಯದಲ್ಲಿ. ಪದಚ್ಛೇದ. ಜಲಧಿಯೊಳು ಸ್ವ ಇಚ್ಛಾನುಸಾರದಿ ಜಲಚರ ಪ್ರಾಣಿಗಳು ತತ್ತತ್ ಸ್ಥಳಗಳಲ್ಲಿ ಸಂತೋಷ ಪಡುತ್ತಲಿ ಸಂಚರಿಸುವಂತೆ ನಳಿನ ನಾಭನೊಳು ಅಬ್ಜ ಭವ ಮುಪ್ಪೊಳುರಿಗ ಮೈಗಣ್ಣ ಮೊದಲಾದ ಹಲವು ಜೀವರ ಗಣವು ವರ್ತಿಸುತ್ತಿಹುದು ನಿತ್ಯದಲ್ಲಿ. ಎಲ್ಲ ಜೀವರಿಗೆ ಆಶ್ರಯ ನಳಿನನಾಭನಾದ ಕಮಲನಾಭನಾದ ಭಗವಂತ ಅಂತ ಹೇಳ್ತಾ ಇದ್ದಾರೆ ಭಗವಂತನ ಮಹಿಮೆಯನ್ನು. ಜಲಧಿ ಅಂದರೆ ಸಮುದ್ರ. ಜಲಧಿಯೊಳು ಸ್ವೇಚ್ಛಾನುಸಾರದಿ ಸಮುದ್ರದಲ್ಲಿ ಜಲಚರ ಪ್ರಾಣಿಗಳು ಆಯಾ ಸ್ಥಳಗಳಲ್ಲಿ ತಮ್ಮ ಮನಬಂದಂತೆ ಎಲ್ಲಿ ಬೇಕಾದರಲ್ಲಿ ಸಂಚಾರ ಮಾಡುವಂತೆ ಸಂತೋಷ ಪಡ್ತಾ ಸಂಚಾರ ಮಾಡ್ತಾವೆ. ಹಾಗೆ ಪದ್ಮನಾಭನಾದ ಕಮಲನಾಭನಾದ ಕಮಲನಾಭನಾದ ಪರಮಾತ್ಮನಲ್ಲಿ ಬ್ರಹ್ಮ ರುದ್ರ ಇಂದ್ರ ಮೊದಲಾದ ಅನೇಕ ಜೀವರ ಸಮೂಹಗಳು ಗಣಗಳು ಸದಾ ಸಂಚಾರವನ್ನು ಮಾಡ್ತಾ ಆನಂದವಾಗಿರುತ್ತೆ ಎಂಬುದನ್ನು ಹೇಳ್ತಾ ಇದ್ದಾರೆ. ಹೇಗೆ ಸಮುದ್ರದಲ್ಲಿ ಮೀನು ಮೊಸಳೆ ಕಪ್ಪೆ ತಿಮಿಂಗಿಲ ಮೊದಲಾದ ಜಲಚರ ಪ್ರಾಣಿಗಳು ಇಷ್ಟ ಬಂದ ಕಡೆಗೆ ಸಂಚಾರ ಮಾಡುವಂತೆ ಪರಮಾತ್ಮನ ಅದ್ಭುತವಾಗಿರತಕ್ಕಂತಹ ಈ ಉದರದಲ್ಲಿ ಉದರಂ ಚಿಂತ್ಯಮೀಶಸ್ಯ ತನುತ್ವೆಪ್ಯಖಿಲಂಭರಂ ಅಖಿಲಂಭರಂ ಇಡೀ ಪ್ರಪಂಚವನ್ನು ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿಟ್ಟಿದ್ದಾನೆ ಪರಮಾತ್ಮ. ಆದರೂ ಹೊಟ್ಟೆ ತೆಳ್ಳಗಿದೆಯಂತೆ. ಅಂಥ ಪರಮಾತ್ಮನ ನಾಭಿಯಿಂದ ನಾಭೇರಭೂತ್ ಪುಷ್ಕರಂ ಲೋಕಸಾರಂ ಅವನ ನಾಭಿಯಿಂದ ಸಕಲ ಲೋಕಗಳಿಗೆ ವಾಸಸ್ಥಾನವಾದ ಪುಷ್ಕರ ಎಂಬತಕ್ಕಂಥದ್ದು ಕಮಲ ಹುಟ್ಟಿದೆ. ಅಲ್ಲಿ ಪರಮಾತ್ಮನ ಕಮಲದಲ್ಲಿ ಹೊಟ್ಟೆಯಲ್ಲಿ ಆ ಕಮಲ ಬಂದು ಕಮಲದಿಂದ 14 ಲೋಕಗಳು ಬಂದಿದೆ. ಅದೆಲ್ಲವೂ ಕೂಡ ಪರಮಾತ್ಮನಲ್ಲೇ ಇದೆ. ಇಲ್ಲಿ ಸ್ವೇಚ್ಛಾನುಸಾರದಿಂದ ಭಗವಂತನ ಇಚ್ಛೆಗೆ ಅನುಸಾರವಾಗಿ ಪ್ರಾಣಿಗಳು ಸಂಚಾರ ಮಾಡ್ತಾವೆ. ಯಾಕೆ ಅಂತಂದರೆ ನಾವು ನಮ್ಮ ಇಷ್ಟ ಬಂದಂತೆ ಇಲ್ಲಿ ಸಂಚಾರ ಮಾಡಲಿಕ್ಕಾಗೋದಿಲ್ಲ. ತೃಣಮಪಿ ನ ಚಲತಿ ಭಗವಂತನ ಇಚ್ಛೆ ಇಲ್ಲದೆ ಒಂದು ತೃಣವೂ ಕದಲಾಡಲಿಕ್ಕಿಲ್ಲ. ಸ್ವೇಚ್ಛಾನುಸಾರದಿಂದ ಉದಾಹರಣೆ ಕೊಡ್ತಾರೆ. ಹೇಗೆ ಸಮುದ್ರದಲ್ಲಿ ನದಿಗಳಲ್ಲಿ ಪ್ರಾಣಿಗಳು ಸಂಚಾರ ಮಾಡ್ತಾವೆ
ಅದು ನಮಗೆ ಮೇಲ್ನೋಟಕ್ಕೆ ಸ್ವೇಚ್ಛಾನುಸಾರ ಸಂಚಾರ ಮಾಡ್ತಾವೆ ಅಂತ. ಅದು ಸ್ವ ಅಂದರೆ ಭಗವಂತನ ಇಚ್ಛೆಯ ಅನುಸಾರದಲ್ಲಿ ಸಂಚಾರ ಮಾಡ್ತಾವೆ ಎನ್ನುವುದನ್ನು ನಾವು ತಿಳಿಬೇಕು. ಇವರೆಲ್ಲರೂ ಬ್ರಹ್ಮಭವಾದಿಗಳೆಲ್ಲರೂ ಕೂಡ ಪರಮಾತ್ಮ ಬಿಂಬನಾಗಿದ್ದಾನೆ. ಪರಮಾತ್ಮ ಬಿಂಬನಾಗಿರುವಂತೆ ಜೀವರೆಲ್ಲರೂ ಪ್ರತಿಬಿಂಬ, ಅವನ ಅನುಗ್ರಹದಿಂದಲೇ ಸಂಚಾರ ಮಾಡ್ತಾರೆ ಅಂತ ಹೇಳ್ತಾ, ಸರ್ವಂ ಶಬ್ದಂ ಸರ್ವಂ ವಾಕ್ಯಂ ಸಾವಧಾರಣಂ ಅಂತ ಯಾವುದೇ ಉದಾಹರಣೆಯನ್ನು ಕೊಟ್ಟರೆ ಸಂಪೂರ್ಣವಾಗಿ ವರ್ತಿಸುತ್ತೆ ಅಂತ ಅನ್ಕೋಬಾರ್ದು. ಜಲಧಿಯಲ್ಲಿ ಸ್ವೇಚ್ಛಾನುಸಾರ ಸಂಚಾರ ಮಾಡುತ್ತೆ ಅಂದರೆ ಭಗವಂತನ ಇಚ್ಛೆಯಂತೆ ಜಗತ್ತೆಲ್ಲವೂ ಸಂಚಾರ ಮಾಡುತ್ತೆ ಎಂಬುದನ್ನು ತಿಳಿಯಬೇಕು. ಇದಾದ ಮೇಲೆ ಅಬ್ಜ ಭವ ಅಂದರೆ, ಅಬ್ಜ ಅಂದರೆ ಕಮಲದಲ್ಲಿ ಭವ ಹುಟ್ಟಿದವನು. ಮುಪ್ಪೊಳರಿಗ ಅಂದರೆ ಊರುಗಳನ್ನು ಸುಟ್ಟವನು. ಪೊಳಲ್ ಅಂದರೆ ಊರು, ಮುಪ್ಪೊಳಲ್ ಅಂದರೆ ತ್ರಿಪುರ, ಅದನ್ನು ಉರಿಸಿದವನು, ದಹನ ಮಾಡಿದವನು ತ್ರಿಪುರಾರಿ, ಉರಿಗ ರುದ್ರದೇವರು. ಮೈಯೆಲ್ಲ ಕಂಡಿರತಕ್ಕಂಥ ಸಹಸ್ರಾಕ್ಷನಿಗೆ ಮೈಗಣ್ಣ ಅಂತ ಅದ್ಭುತವಾದ ಪದಗಳ ಪ್ರಯೋಗವನ್ನು ಜಗನ್ನಾಥದಾಸರು ಮಾಡ್ತಾ ಇದ್ದಾರೆ. ರಮಾದೇವಿಯು ಅವಳಿಗೆ ಪರಮಾತ್ಮನಿಗೆ ಪ್ರತಿಬಿಂಬವೇ. ಆದ್ದರಿಂದ ಅಬ್ಜ ಅಂದರೆ, ಅಪು ಅಂದರೆ ನೀರು, ಅಲ್ಲಿ ಹುಟ್ಟಿರ್ತಕ್ಕಂಥ ಕಮಲದಲ್ಲಿ ಹುಟ್ಟಿದವಳು ಅಬ್ಜಜ ಕಮಲಕ್ಷ್ಮೀದೇವಿ. ಅಬ್ಜ ಭವ ಅಂತ ಒಮ್ಮೆ, ಅಬ್ಜಜ ಭವನ ಅಂತ ಹೀಗೆ 3 ಅರ್ಥವನ್ನು ಇಟ್ಕೋಬೇಕು. ಹೀಗೆ ಇವರೆಲ್ಲರೂ ಕೂಡ ಪರಮಾತ್ಮನ ಉದರದಲ್ಲೇ ಇದ್ದು ಸಂಚಾರ ಮಾಡ್ತಾರೆ. ಹೀಗೆಲ್ಲರಿಗೂ ಪರಮಾತ್ಮ ಆಶ್ರಯವಾಗಿದ್ದಾನೆ ಎಂಬುದನ್ನು ತಿಳ್ಕೊಂಡು ಅನ್ವಯ ಪೂಜಾ ವ್ಯತಿರೇಕ ಪೂಜಾ ಅಂತ ಜಗತ್ತಿಗೆ ಅದನ್ನು ಮುಂದೆ ಹೇಳ್ತಾರೆ. ಜಲಧಿಯೊಳು ಸ್ವೇಚ್ಛಾನುಸಾರದಿ ಜಲಚರ ಪ್ರಾಣಿಗಳು ತತ್ತ ಸ್ಥಳಗಳಲ್ಲಿ ಸಂತೋಷ ಪಡುತ್ತಲಿ ಸಂಚರಿಸುವಂತೆ ನಳಿನ ನಾಭನೊಳಬ್ಜ ಭವ ಮುಪ್ಪೊಳೊರಿಗ ಮೈಗಣ್ಣ ಮೊದಲಾದವಲು ಜೀವರ ಗಣವು ವರ್ತಿಸುವುದು ನಿತ್ಯದಲ್ಲಿ. ಜೀವರ ಸಮೂಹವಿದೆ. ಅನಂತ್ಯಮೇವ ಗಣಶೋಸ್ತಿ ಯಥೋ ಹಿ ತೇಷಾಂ ಇತ್ತಂ ತತಃ ಸಕಲ ಕಾಲಗತಾ ಪ್ರವೃತ್ತಿ ಅಂತ ಆಚಾರ ಅಂತಾರೆ. ರುದ್ರಗಣ, ಗರುಡಗಣ, ಮತ್ತು ಋಜುಗಣ, ಇಂದ್ರಗಣ, ಹೀಗೆ ಅನೇಕ ಭಾರತೀಗಣ, ಹೀಗೆ ಅನೇಕ ಜೀವರ ಆ ಪದವಿಗೆ ಬರ್ತಕ್ಕಂಥ ಗಣಗಳು ಸಮೂಹಗಳಿವೆ. ಅವರೆಲ್ಲರೂ ಪರಮಾತ್ಮನ ಉದರದಲ್ಲೇ ಆಶ್ರಯ ಮಾಡಿಕೊಂಡಿದ್ದಾರೆ. ಎಲ್ಲರೂ ಪರಮಾತ್ಮನ ಉದರದಲ್ಲೇ ಇದ್ದಾರೆ ಎಂಬುದಾಗಿ ದೇವರ ಉದರವನ್ನು ನಾವು ಚಿಂತನೆ ಮಾಡಬೇಕು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಈ ಪದ್ಯದಿಂದ. ಮುಂದೆ ಜಗನ್ನಾಥದಾಸರಂತಾರೆ, ದೇವರಿಗೆ ಪೂಜೆ ಮಾಡುವಾಗ ಈ ರೀತಿ ಯಾರು ಪೂಜೆ ಮಾಡ್ತಾರೋ ಅವರಿಗೆ ಜೀವನ್ಮುಕ್ತರು ಅಂತ ಕರೀತಾರೆ. ಸಮನ್ವಯ ಪೂಜಾ, ವ್ಯತಿರೇಕ ಪೂಜಾ ಅಂತ ಎರಡಿದೆ. ಅದನ್ನು ಹೇಗೆ ಮಾಡ್ತಾರೆ, ಹೇಗೆ ಮಾಡಬೇಕು ಅನ್ನೋದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ಜಗನ್ನಾಥದಾಸರು. ವಾಸುದೇವನು ಒಳ ಹೊರಗೆ ಆಭಾಸಕನು ತಾನಾಗಿ ಬಿಂಬ ಪ್ರಕಾಶಿಸುವ ತದ್ರೂಪ ತನ್ನಾಮದಲ್ಲಿ ಸರ್ವತ್ರ ಈ ಸಮನ್ವಯವೆಂದೆನಿಪ ಸದುಪಾಸನೆಯ ಗೈವವನು ಮೋಕ್ಷಾನ್ವೇಷಿಗಳೊಳುತ್ತಮನು ಜೀವನ್ಮುಕ್ತನು ಅವನಿಯೊಳು. ವಾಸುದೇವನು ಒಳ ಹೊರಗೆ ಆಭಾಸಕನು ತಾನಾಗಿ ಬಿಂಬ ಪ್ರಕಾಶಿಸುವ ತದ್ರೂಪ ತನ್ನಾಮದಲ್ಲಿ ಸರ್ವತ್ರ ಈ ಸಮನ್ವಯವೆಂದೆನಿಪ ಸದುಪಾಸನೆಯ ಗೈವವನು ಮೋಕ್ಷಾನ್ವೇಷಿಗಳೊಳುತ್ತಮನು ಜೀವನ್ಮುಕ್ತನು ಅವನಿಯೊಳು. ಪದಚ್ಛೇದ. ವಾಸುದೇವನು ಒಳ ಹೊರಗೆ, ಆಭಾಸಕನು ತಾನಾಗಿ, ಬಿಂಬ ಪ್ರಕಾಶಿಸುವ ತದ್ರೂಪ ತನ್ನಾಮದಲ್ಲಿ ಸರ್ವತ್ರ ಈ ಸಮನ್ವಯ ಎಂದು ಎನಿಪ ಸದುಪಾಸನೆಯ ಗೈವವನು ಮೋಕ್ಷಾನ್ವೇಷಿಗಳೊಳು ಉತ್ತಮನು ಜೀವನ್ಮುಕ್ತನು ಅವನಿಯೊಳು ಅಂತ ಪದಚ್ಛೇದ. ಪರಮಾತ್ಮ ವಾಸುದೇವ ನಮ್ಮ ದೇಹದ ಒಳಗೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಬಿಂಬನಾಗಿದ್ದಾನೆ. ವಾಸುದೇವ ಒಳಗೆ ಹೊರಗೆ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ, ಅವನೇ ನಾರಾಯಣನೇ ವಾಸುದೇವ. ಆಭಾಸಕನಾಗಿ ಪ್ರತಿಬಿಂಬ ಸ್ವರೂಪಕ್ಕೆ ಪ್ರಕಾಶಕನಾಗಿ ಸರ್ವತ್ರ ನೆಲೆಸಿದ್ದು ತದ್ರೂಪ ತನ್ನಾಮಗಳಲ್ಲಿ ಪ್ರಕಾಶಿಸ್ತಾನೆ. ಈ ರೀತಿಯ ಸಮನ್ವಯ ಎಂಬತಕ್ಕಂಥ ಉತ್ತಮ ಪೂಜೆಯನ್ನು ಯಾರು ಮಾಡ್ತಾನೆ ಅವನು ಮುಮುಕ್ಷುಗಳಲ್ಲಿ ಶ್ರೇಷ್ಠ, ಅವನನ್ನು ಭೂಮಿಯಲ್ಲಿ ಜೀವನ್ಮುಕ್ತ ಅಂತ ಕರೀತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ವಾಸುದೇವ ಅಂದರೆ, ವಾಸು ಅಂದರೆ ತನ್ನ ಕಾಂತಿಯಿಂದ ಭೂಮಿ ಅಂತರಿಕ್ಷಗಳಲ್ಲಿ ವ್ಯಾಪಿಸಿದ್ದಾನೆ. ದೇವ ಅಂದರೆ ಕ್ರೀಡಾದಿ ಗುಣ ವಿಶಿಷ್ಟನಾಗಿ ಭಕ್ತರಿಗೆ ಮನೋಭೀಷ್ಟಗಳನ್ನು
ಕೊಡ್ತಾನೆ. ಆದ್ದರಿಂದ ಭೂತಾವಾಸೋ ವಾಸುದೇವ ಸರ್ವಾಸು ನಿಲಯೋ ನಲಹ ಅಂತ ವಾಸುದೇವ ಶಬ್ದವನ್ನು ಹೇಳ್ತಾ ಇದ್ದಾರೆ. ಆಭಾಸಕ ಅಂದರೆ ಚೆನ್ನಾಗಿ ಬೆಳಗುತ್ತಾನೆ. ತನ್ನ ಬೆಳಕಿನಿಂದ ಜೀವನ ಬೆಳಕನ್ನು ಸಣ್ಣದು ಮಾಡಿ ತನ್ನ ಜ್ಞಾನದಿಂದಲೇ ಜೀವರಿಗೆ ಅನುಗ್ರಹವನ್ನು ಮಾಡುತ್ತಾನೆ. ವಾಸುದೇವನ ಒಳಹೊರಗೆ ಆಭಾಸಕನು ತಾನಾಗಿ ಬಿಂಬ ಪರಮಾತ್ಮ ಪ್ರಕಾಶಿಸುವ ವಾಸುದೇವನೇ ಬಿಂಬ. ಅವನು ಬಿಂಬ ಪ್ರತಿಮಾರ್ಜನ ಮಾಡ್ತಾವನೇ, ಪ್ರಕಾಶಿಸ್ತಾನೆ. ಈ ಸಮನ್ವಯವೆಂದೆನಿಪ ಸದುಪಾಸನೆಯ ಗೈವವನು. ಗೀತೆಯಲ್ಲಿ ಒಂದು ವಿಚಾರ ಬರುತ್ತೆ, ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋಗೋ ಅಂತ. ನನ್ನ ವಿಶೇಷ ಮಹಿಮೆಗಳು ಅರ್ಜುನ ಕೇಳು. ನೀರಿನಲ್ಲಿ ಅದರಲ್ಲಿರ್ತಕ್ಕಂಥ ಸವಿ, ಬೇಕಾಷ್ಟು ಹಾಲು ಕುಡೀರಿ, ಬೇಕಾಷ್ಟು ರಸಾಯನಗಳನ್ನು ಕುಡೀರಿ, ಅದರ ನೀರು ಕುಡಿದಾಗ ಆಗುವಷ್ಟು ತೃಪ್ತಿ ಯಾವುದರಿಂದಲೂ ಆಗಲ್ಲ. ಕಾರಣ ಅಲ್ಲಿ ಭಗವಂತ ಇದ್ದಾನೆ, ನೀರು ಅವನ ಅಧೀನ, ಅದರ ಸವಿಯೂ ಅವನೇ. ಚಂದ್ರಪ್ರಕಾಶರಲ್ಲಿ ಚಂದ್ರ ಸೂರ್ಯರಲ್ಲಿರ್ತಕ್ಕಂಥ ಪ್ರಕಾಶವೂ ನಂದೇ, ಚಂದ್ರ ಸೂರ್ಯರು ನನ್ನ ಅಧೀನವೇ. ಆದ್ದರಿಂದ ನೀರು ಭಗವದಧೀನ, ನೀರಿನಲ್ಲಿರುವ ವಿಶೇಷ ಗುಣವೂ ಭಗವದಧೀನ. ಚಂದ್ರ ಸೂರ್ಯರಲ್ಲಿರುವ ಪ್ರಭೆ, ಚಂದ್ರ ಸೂರ್ಯರು ಭಗವದಧೀನ ಆಗಿದ್ದಾರೆ. ಆದ್ದರಿಂದ ರಸ ಮತ್ತು ಪ್ರಭೆಗಳು ಉಳಿದ ಧರ್ಮಗಳಿಗಿಂತ ಶ್ರೇಷ್ಠ ಅಂತ ಅನಿಸಬೇಕಾದರೆ ಅವುಗಳಲ್ಲಿ ಭಗವಂತ ಹೆಚ್ಚು ಇದ್ದು ಪ್ರಿಯನಾಗಿದ್ದಾನೆ. ಅದನ್ನು ಪರಮಾತ್ಮ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ನೀರಿನಲ್ಲಿ ಉಪಾಸಕನಾಗಿರ್ತಕ್ಕಂಥವನು ಚಂದ್ರಸೂರ್ಯರಲ್ಲಿ ಭಗವಂತನ ಉಪಾಸನೆಯನ್ನು ಮಾಡುವುದಕ್ಕಿಂತ ವಿಶೇಷವಾಗಿ ವಿಶೇಷ ಬಲದ ಉದ್ದೇಶದಿಂದ ರಸತತ್ವಗಳಲ್ಲಿ ಪ್ರಭಾತ್ವಗಳಲ್ಲಿ ಭಗವದ್ ಉಪಾಸನೆಯನ್ನು ಮಾಡಬೇಕು ಅಂತ ಇದೇ ಸಮನ್ವಯದ ಉಪಾಸನೆ. ವಾಸುದೇವ ಬಿಂಬನಾಗಿ ನೀರಿನೊಳಗೆ ಚಂದ್ರಸೂರ್ಯರ ಒಳಗೆ ವ್ಯಾಪಿಸಿದ್ದು ಅವಳೊಳಗೆ ರಸತತ್ವವನ್ನು ಪ್ರಭಾತತ್ವಗಳನ್ನು ಪ್ರೀತಿಯಿಂದ ವಿಶೇಷವಾಗಿ ಬೆಳಗಿಸ್ತಾನೆ, ಹೋಗಿಸ್ತಾನೆ. ಅವನಿಗೆ ವಿಶೇಷವಾದದ್ದು ಪ್ರಿಯವಾದದ್ದನ್ನು ಅವನಿಗೆ ಸಮರ್ಪಿಸುವುದೇ, ಅವನಲ್ಲಿ ಸಮನ್ವಯಗೊಳಿಸುವುದೇ. ಸಮನ್ವಯ ಅಂದರೆ ಪರಸ್ಪರ ಸಂಬಂಧ. ನಮ್ಮೊಳಗೆ ನೀರಿನಲ್ಲಿ, ಸೂರ್ಯನಲ್ಲಿ ಸೂರ್ಯಚಂದ್ರರಲ್ಲಿ, ನೀರಿನಲ್ಲಿರುವ ಭಗವದ್ರೂಪವನ್ನು ಸಮ್ಯಕ್ ಅನ್ವಯ, ಪರಸ್ಪರ ಸಂಬಂಧವನ್ನು ಉಂಟು ಮಾಡೋದು. ಶ್ಲೋಕಗಳನ್ನು ಹೇಳುವಾಗ ಅನ್ವಯ ಅಂತ ಬಂದು ಮಾಡ್ತೀವಿ. ಒಂದೊಂದು ಪದಗಳಿಗೆ ಸರಿಯಾಗಿ ಅನ್ವಯವನ್ನು, ಸಂಬಂಧವನ್ನು ಉಂಟು ಮಾಡಬೇಕು, ಅದೇ ಅನ್ವಯ ಅಂತಾರೆ. ವ್ಯತಿರೇಕ ಪೂಜೆಯಲ್ಲಿ ಪರಸ್ಪರ ಸಂಬಂಧ ಇದ್ದರೂ ಚೆನ್ನಾಗಿ ಪರಸ್ಪರ ಸಂಬಂಧ ಸಮನ್ವಯದ ಪೂಜೆಯಲ್ಲೇ ಇರುತ್ತೆ. ಈ ಸಮನ್ವಯ ಪೂಜೆಯನ್ನು ಹಿಂದೆ ಭಾವದ್ರವ್ಯ ಕ್ರಿಯೆಗಳೆನಿಸುವ ಈ ವಿಧಾದ್ವೈತತ್ರಯಂಗಳ ಭಾವಿಸುತ್ತ ಇದನ್ನು ಭಗವಂತನಿಗೆ ಭಾವಾದ್ವೈತ, ಕ್ರಿಯಾದ್ವೈತ, ದ್ರವ್ಯಾದ್ವೈತ ಅಂತ 3 ಅದ್ವೈತ, ಅದನ್ನೇ ಮಾಡುವುದೇ ಸಮನ್ವಯ ಪೂಜೆ ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ಹೇಳಿದ್ದೀವಿ ಇದನ್ನೆಲ್ಲ ಹಿಂದೆ. ಭಾವಾದ್ವೈತ, ದ್ರವ್ಯಾದ್ವೈತ, ಕ್ರಿಯಾದ್ವೈತಗಳನ್ನು ವಿಶೇಷ ಸ್ಮರಣೆಗೋಸ್ಕರವಾಗಿ ಮತ್ತೆ ಹೇಳ್ತಾ ಇದ್ದೇವೆ. ದ್ರವ್ಯಾದ್ವೈತ ಅಂದರೆ ಬೇರೆ ಬೇರೆ ಪೂಜಾ ದ್ರವ್ಯಗಳಿರುತ್ತೆ. ನಮ್ಮ ಬಂಧು ಮಿತ್ರರಿರ್ತಾರೆ, ನಮಗಾಗದವರಲ್ಲಿರ್ತಾರೆ, ನಮಗೆ ಬೇಕಾದವರಲ್ಲಿರ್ತಾರೆ. ಮನೆಯಲ್ಲಿರುವ ಎಲ್ಲ ಪದಾರ್ಥಗಳಲ್ಲಿ ಭಗವಂತ ಇರ್ತಾನೆ. ಅದರೆಲ್ಲದರೊಳಗೆ ಭಗವಂತ ಇದ್ದು ಪರಮಾತ್ಮನೇ ನಮಗೆ ಅವರಿಂದ ಸುಖ ದುಃಖವನ್ನು ಕೊಡಿಸ್ತಾನೆ. ಅವರು ಸ್ವತಃ ದುಃಖಕಾರಕರಲ್ಲ, ಸುಖಕಾರಕರಲ್ಲ. ಪರಮಾತ್ಮನೇ ಕೊಡಿಸ್ತಾನೆ ಅಂತ ತಿಳಿದರೆ ದ್ವೇಷಾದಿಗಳು ಬೆಳೆಯಲ್ಲ. ಪರಮಾತ್ಮನ ಚಿಂತನೆ ಮಾಡಿದ ಪುಣ್ಯವೂ ನಮಗೆ ಬರುತ್ತೆ. ಅದರಿಂದ ಇದೇ ದ್ರವ್ಯಾದ್ವೈತ. ಸ್ವಾಮಿ ನೀನಿಂತು ಮಾಡಿಸ್ತಾ ಇದ್ದಿ ಎಂಬುದಾಗಿ ಪರಸ್ಪರವನ್ನು ಬಾಧ್ಯ ಬಾಧಕ ನೀನೇ ಆಗಿದ್ದಿ ಎಂಬುದಾಗಿ ತಿಳಿಯತಕ್ಕಂಥದ್ದೇ ದ್ರವ್ಯಾದ್ವೈತ, ಇದೇ ಸಮನ್ವಯ. ಅದರಂತೆ ಭಕ್ತರ ಸ್ವಭಾವ, ಸ್ವರೂಪಭೂತವಾದ ಜ್ಞಾನಾನಂದ ಪ್ರಕಾಶವನ್ನು, ಭಕ್ತಿರಸವನ್ನು ಕೂಡ ಸ್ವರೂಪ ಯಜ್ಞದಲ್ಲಿ ಭಗವಂತನಿಗೆ ಅರ್ಪಣೆ ಮಾಡಿ ಅವನ ಪ್ರಸಾದವಾಗಿ ಕರುಣಿಸ್ತಕ್ಕಂತಹ ರಸವನ್ನು ಸಮನ್ವಯ ಮಾಡಿ ಊಟ ಮಾಡುವುದೂ ಕೂಡ, ಸವಿಯುವುದೂ ಕೂಡ ಸಮನ್ವಯ ಪೂಜೆ ಅಂತ ಹೇಳ್ತಾ ಇದ್ದಾರೆ. ಕ್ರಿಯಾದ್ವೈತ ಅಂದರೆ ತ್ರಿಕರಣಗಳಿಂದ ಕಾಯ ವಾಚ ಮನಸ್ಸ 3ರಿಂದ ನಡೆಸ್ತಕ್ಕಂಥ ಎಲ್ಲ ಕ್ರಿಯೆಗಳು ಭಗವದ್ ಅಧೀನ ಅಂತ ತಿಳಿಯಬೇಕು. ಮನೋವಾಕ್ಕಾಯ ಕರ್ಮಗಳ ಅವನಿಗರ್ಪಿಸುತ್ತ ಅಂತ. ಆದ್ದರಿಂದ 3 ಅನ್ನ ಭಗವಂತನಿಗೆ ಅರ್ಪಣೆ ಮಾಡೋದು ತುಂಬ ಪ್ರಿಯ ಅಂತ ಸಪ್ತಾನ್ನ ಪ್ರಕರಣದ ಛಾಂದೋಗ್ಯದಲ್ಲಿ ಹೇಳಿದ್ದಾರೆ. ಮನಸ್ಸಿನಿಂದ, ದೇಹದಿಂದ ಮತ್ತು ಮಾತಿನಿಂದ ಆಗತಕ್ಕಂಥದ್ದೆಲ್ಲವನ್ನು ದೇವರಿಗೆ ಅರ್ಪಣೆ ಮಾಡೋದು ಹೇಗೆ ಅಂತ ಹಿಂದೆ ಜಗನ್ನಾಥದಾಸರೇ ಬೇಕಾಷ್ಟು ಪದ್ಯಗಳಲ್ಲಿ ಹೇಳಿದ್ದಾರೆ. ಇದೇ ಸಮನ್ವಯ ಪೂಜೆ, ಇದೇ ಕ್ರಿಯಾದ್ವೈತ. ಇನ್ನು ಭಾವಾದ್ವೈತ ಅಂದರೆ
ಮೂಲ ಕಾರಣವಾದ ಮಹತ್ತತ್ವ, ಕಾರ್ಯವಾದ ಜಗತ್ತು, ಎಲ್ಲದರಲ್ಲೂ ಭಗವಂತ ಇದ್ದಾನೆ. ಬಟ್ಟೆ ಒಳಗಿದ್ದಾನೆ, ಬಟ್ಟೆಗೆ ಕಾರಣವಾದ ನೂರೊಳಗಿದ್ದಾನೆ, ಹತ್ತಿಯೊಳಗಿದ್ದಾನೆ, ಎಲ್ಲವೂ ಅವನ ಅಧೀನ, ಎಲ್ಲವೂ ಅವನದೇ ಅಂತ ಅರ್ಪಣೆ ಮಾಡ್ತಕ್ಕಂಥದ್ದೇ ಭಾವಾದ್ವೈತ ಅಂತ 7ನೇ ಸ್ಕಂದದಲ್ಲಿ ಮತ್ತು 11ನೇ ಸ್ಕಂದಲ್ಲೂ ಕೂಡ ಇದನ್ನು ಹೇಳಿದ್ದಾರೆ. ಈ 3 ವಿಧ ಅದ್ವೈತ ತ್ರಯಗಳನ್ನು ತಿಳಿದು ನಾವು ಪೂಜೆ ಮಾಡಬೇಕು ಎಂಬುದೇ ಸಮನ್ವಯ ಪೂಜೆ. ಈ ಭಾವಾದ್ವೈತವನ್ನೇ ಮುಂದೆ ವ್ಯತಿರೇಕ ಪೂಜೆಯನ್ನು ಕೂಡ ಜಗನ್ನಾಥದಾಸರು ಹೇಳ್ತಾರೆ. ಇನ್ನು ಮುಂದಿನ ಪದ ಮೋಕ್ಷಾನ್ವೇಷಿಗಳೊಳುತ್ತಮನು ಜೀವನ್ಮುಕ್ತನೆನಿಸುವನು ಅವನಿಯೋಳು ಅಂತ ಹೇಳಿದ್ದಾರೆ. ಮೋಕ್ಷದ ಅನ್ವೇಷಿಗಳು ಅಂದರೆ ಮೋಕ್ಷದ ಅಪೇಕ್ಷಿಗಳು, ಮೋಕ್ಷದ ಆಸೆ ಇದ್ದವರು. ಅವರು ಕರ್ಮ ಮಾಡ್ತಕ್ಕಂಥವ್ರು 3 ಜನ: ಭಕ್ತಿಯೋಗಿಗಳು, ಜ್ಞಾನಯೋಗಿಗಳು, ಕರ್ಮಯೋಗಿಗಳು ಅಂತ. ಒಬ್ಬೊಬ್ಬರು ಒಂದೊಂದೇ ಮಾಡ್ತಾರೆ ಅಂತ ತಿಳಿಬಾರ್ದು. ಭಕ್ತಿಯೋಗಿಗಳಲ್ಲಿ ಜ್ಞಾನವೂ ಇರುತ್ತೆ, ಕರ್ಮವೂ ಇರುತ್ತೆ. ಭಕ್ತಿ ಪ್ರಧಾನವಾಗಿರುತ್ತೆ, ಭಕ್ತಿಯೋಗಿಗಳು ಅಂತಾರೆ. ಜ್ಞಾನಯೋಗಿಗಳಲ್ಲಿ ಭಕ್ತಿಯೂ ಇರುತ್ತೆ, ಕರ್ಮವೂ ಇರುತ್ತೆ, ಜ್ಞಾನ ಪ್ರಧಾನವಾಗಿರುತ್ತೆ, ಜ್ಞಾನಯೋಗಿಗಳು ಅಂತಾರೆ. ಕರ್ಮಯೋಗಿಗಳಲ್ಲಿ ಜ್ಞಾನಭಕ್ತಿ ಎರಡೂ ಇರುತ್ತೆ, ಕರ್ಮ ಪ್ರಧಾನವಾಗಿರುತ್ತೆ, ಕರ್ಮಯೋಗಿಗಳು ಅಂತ ಕರೀತಾರೆ. ಯಾರಲ್ಲಿ ಯಾವ ಯೋಗ, ಭಕ್ತಿಯೋಗ ಹೆಚ್ಚಾಗಿದ್ದರೆ ಭಕ್ತಿಯೋಗ, ಅವರೇ ದೇವತೆಗಳು. ಜ್ಞಾನಯೋಗ ಹೆಚ್ಚಿದ್ದರೆ ಜ್ಞಾನಯೋಗಿಗಳು, ಋಷ್ಯಾದಿಗಳು, ಸನಕಾದಿಗಳು. ಕರ್ಮಯೋಗ ಹೆಚ್ಚಿದ್ದರೆ ಕರ್ಮಯೋಗಿಗಳು ಅಂತ ಮನುಷ್ಯರನ್ನು ಕರೀತಾರೆ. ಆದರೆ ಕರ್ಮಯೋಗಿಗಳಾದ ಮನುಷ್ಯರಲ್ಲಿ ಕರ್ಮಯೋಗಕ್ಕಿಂತ ಜ್ಞಾನಭಕ್ತಿ, ಯೋಗಿಗಳಲ್ಲಿರ್ತಕ್ಕಂಥ ಕರ್ಮಯೋಗ ಹೆಚ್ಚು. ಆದ್ದರಿಂದ ದೇವಋಷಿಗಳಲ್ಲಿ ಭಕ್ತಿಜ್ಞಾನ ಯೋಗಗಳು ಹೆಚ್ಚು ಅಂದ ಮಾತ್ರಕ್ಕೆ ಕರ್ಮಯೋಗಿಗಳಾದ ಮನುಷ್ಯರು ಕರ್ಮಯೋಗಕ್ಕಿಂತ ಜ್ಞಾನಭಕ್ತಿ ಯೋಗಿಗಳಾದ ದೇವರ್ಷಿಗಳ ಕರ್ಮಯೋಗ ಕರ್ಮೆ ಅಂತ ತಿಳಿಯಬಾರದು. ಭಗವಂತನಿಗೆ ಹೆಚ್ಚು ಪ್ರಿಯವಾಗಿದ್ದು, ಹೆಚ್ಚು ಸನ್ನಿಧಾನವಿರತಕ್ಕಂಥ ಪ್ರತಿಮೆಗಳಲ್ಲಿ, ಹೆಚ್ಚು ಸನ್ನಿಧಾನ ಇರತಕ್ಕಂಥ ವಸ್ತುಗಳಲ್ಲಿ, ದೇಶದಲ್ಲಿ, ಕಾಲಗಳಲ್ಲಿ ಮಂತ್ರಕ್ರಿಯೆಗಳಿಂದ ಭಗವಂತನ ಪೂಜೆಯನ್ನು ನೆರವೇರಿಸಿ ಆ ಪರಮಾತ್ಮನಿಗೆ ಅಲ್ಲಿದ್ದಾನೆ ಅಂತ ತಿಳಿದು ಅರ್ಪಣೆ ಮಾಡ್ತಕ್ಕಂಥದ್ದೇ ಕರ್ಮಯೋಗ. ಈ ಕರ್ಮಯೋಗ ಸಮನ್ವಯ ಪೂಜೆಯಾಗಿದ್ದರಿಂದ ಬಹಳ ಉತ್ತಮವಾದ ಕರ್ಮಯೋಗಿಗಳಲ್ಲಿ, ಕರ್ಮಯೋಗಗಳ ಉಳ್ಳ ಭಕ್ತಿಯೋಗಿಗಳಾದ ದೇವತೆಗಳೇ ಮೋಕ್ಷಾನ್ವೇಷಗಳಲ್ಲಿ ಉತ್ತಮರು. ಯದ್ಯಪಿ ದೇವತೆಗಳು ಮೋಕ್ಷಕ್ಕೋಸ್ಕರವಾಗಿ ಕರ್ಮವನ್ನು, ಭಗವಂತನಲ್ಲಿ ಭಕ್ತಿಯನ್ನು ಮಾಡೋದಿಲ್ಲ, ಮಾಡಿದ ಕರ್ಮಕ್ಕೆ ಫಲವಾಗಿ ಮೋಕ್ಷವನ್ನು ಬಯಸೋದಿಲ್ಲ, ಕೊಟ್ಟರೂ ಬೇಡ ಅಂತಾರೆ. ನೆಚ್ಚಂತಿ ಸಾಯುಜ್ಯಮಪಿ. ಆದರೂ ಪರಮಾತ್ಮ ಆಜ್ಞಾತ್ವೇನ ಇವ ಗೃಹಂತಿ, ಪರಮಾತ್ಮ ಅಪ್ಪಣೆ ಮಾಡಿದರೆ ಅದನ್ನು ಸ್ವೀಕಾರ ಮಾಡ್ತಾರೆ. ಅವರು ಮೋಕ್ಷಾನ್ವೇಷಿಗಳಲ್ಲ, ಆದರೂ ಕೂಡ ಮೋಕ್ಷ ಸಾಧಕರು. ಮೋಕ್ಷಾನ್ವೇಷಿಗಳಲ್ಲಿ ಉತ್ತಮರು, ಮೋಕ್ಷ ಸಾಧಕರಲ್ಲಿ ದೇವತೆಗಳು ಉತ್ತಮರಾಗಿದ್ದಾರೆ. ಜೀವನ್ಮುಕ್ತರು ಅವನಿಯೊಳಗೆ. ಸಮನ್ವಯ ಪೂಜೆಯನ್ನು ಮಾಡ್ತಕ್ಕಂಥವನ ಅವನಿಯಲ್ಲಿ, ಭೂಮಿಯಲ್ಲಿ ಉತ್ತಮ. ಯಾಕೆಂದರೆ ಮುಕ್ತಿ ಸ್ವರೂಪಾನಂದ ಅನುಭವ, ಲಿಂಗದೇಹದ ಭಂಗವಾಗುವ ಮುಂಚೆಯೇ ಸ್ವರೂಪಾನಂದ ಅನುಭವವನ್ನು ಅವರು ಪಡೀತಾರೆ. ಮುಕ್ತಿರ್ಹಿತ್ವಾನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಅಂತ. ವೈಷಯಿಕಾನಂದವನ್ನು ಪಡುವುದನ್ನು ಬಿಟ್ಟು, ವಿಷಯ ಸುಖಗಳ ಆನಂದವನ್ನು ಪಡುವುದನ್ನು ಬಿಟ್ಟು ಸ್ವರೂಪ ಶರೀರದಲ್ಲಿ ಸ್ವರೂಪಾನಂದವನ್ನು, ಭಕ್ತಿರಸವನ್ನು ಅನುಭವಿಸೋದು ಮುಕ್ತಿ. ಆದರೆ ಜೀವನ್ಮುಕ್ತರು ಲಿಂಗ ಶರೀರದಲ್ಲೇ ಇದ್ದು ಜೀವನ ಮಾಡ್ತಾ ಇದ್ದು ಸ್ವಭಾವಭೂತವಾದ ಸ್ವರೂಪಾನಂದವನ್ನು ಪಡೀತಾ ಇರ್ತಾರೆ. ಅವರಿಗೆ ಜೀವನ್ಮುಕ್ತರು ಅಂತಾರೆ. ಸಮನ್ವಯ ಪೂಜೆಯನ್ನು ಮಾಡ್ತಕ್ಕಂಥವರು ಸ್ವಭಾವಭೂತವಾದ ಸ್ವರೂಪಾನಂದವನ್ನು, ಭಕ್ತಿರಸವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿದರೆ ಹರಿ ಅವರಿಗೆ ಲಿಂಗ ಶರೀರ ಇರತಕ್ಕಂಥ ಸಂದರ್ಭದಲ್ಲೇ ಸ್ವರೂಪಾನಂದವನ್ನು, ಅಭಿವ್ಯಕ್ತಿಯನ್ನು ಭಕ್ತಿರಸ ರೂಪವಾಗಿ ಪರಮಾತ್ಮ ಕೊಡ್ತಾನೆ. ಈ ರೀತಿಯಾದ ಸಮನ್ವಯ ಪೂಜೆಯನ್ನು ಮಾಡತಕ್ಕಂಥ ಜೀವನ್ಮುಕ್ತ ಅಂತ ಅನಿಸಿಕೊಂಡವನು ಲಿಂಗಭಂಗವಾದ ಮೇಲೆ ಯಾವ ರೀತಿಯಾಗಿ ಮೈಮರೆತು ಭಗವಂತನ ಪೂಜೆಯನ್ನು ಮಾಡ್ತಾನೆ ಆ ರೀತಿಯಾಗಿ ಮಾಡ್ತಾನೆ. ನರ್ತನಾದಿಗಳನ್ನು ಮಾಡ್ತಾನೆ. ಇದನ್ನು ವಿಷ್ಣು ರಹಸ್ಯದಲ್ಲಿ ಬಹಳಷ್ಟು ವಿಸ್ತಾರವಾಗಿ ಹೇಳಿದ್ದನ್ನು ಜಗನ್ನಾಥದಾಸರು. ಈ ಒಂದು ವಾಸುದೇವನು ಒಳ ಹೊರಗೆ ಆಭಾಸಕನು ತಾನಾಗಿ ಬಿಂಬ ಪ್ರಕಾಶಿಸುವ ತದ್ರೂಪ ತನ್ನಾಮದಲ್ಲಿ ಸರ್ವತ್ರ ಈ ಸಮನ್ವಯವೆಂದೆನಿಪ ಸದುಪಾಸನೆಯ ಗೈವವನು ಮೋಕ್ಷಾನ್ವೇಷಿಗಳೊಳುತ್ತವನು ಜೀವನ್ಮುಕ್ತನು ಅವನಿಯೊಳು. ಆದ್ದರಿಂದ ಜೀವನ್ಮುಕ್ತರ ಲಕ್ಷಣವನ್ನು ವಿಷ್ಣು ರಹಸ್ಯದಲ್ಲಿ ಹೇಳಿದ್ದನ್ನೇ ದಾಸರಾಯರು ಭಾವಾದ್ವೈತ, ಕ್ರಿಯಾದ್ವೈತ, ದ್ರವ್ಯಾದ್ವೈತಗಳನ್ನು ಪರಸ್ಪರವಾಗಿ ಸಮನ್ವಯ ಮಾಡಿ ಭಗವಂತನಿಗೆ ಅರ್ಪಣವನ್ನು ಮಾಡ್ತಕ್ಕಂಥದ್ದು, ಎಲ್ಲರೊಳಗಿರುವ ಭಗವಂತನನ್ನು ತಿಳಿದು ಅವನದೇ ಈ ಪದಾರ್ಥಗಳು ಎಂಬುದಾಗಿ ತಿಳಿದು ಪೂಜೆ ಮಾಡುವ ಸಮನ್ವಯ ಪೂಜೆಯನ್ನು ಹೇಳಿದ್ದಾರೆ. ವ್ಯತಿರೇಕ ಪೂಜೆಯನ್ನು ಏನು ಹೇಳ್ತಾರೆ ಎಂಬುದನ್ನು ಮುಂದೆ ಕೇಳೋಣ. ಕಾಯೇನ ವಾಚ ಮನಸೇಂದ್ರಿಯರು ಬುದ್ಧ್ಯಾತ್ಮನಾವ ಸ್ವತಃ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ.
ಯದಕ್ಷರ ಪದಭ್ರಷ್ಟ ಮಾತ್ರಾಂಚ ಭವೇತ್ ತತ್ಸರ್ವಂ ಕ್ಷಮ್ಯತಾದ್ದೇವ. ನಾರಾಯಣ ನಮೋಸ್ತುತೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.